ನಿಮ್ಮ ಡಾಗ್ ಮೆಮೊರಿ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಹಾಗಿದ್ರೆ ಈ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಂಬರ್ 1, ನಾಯಿಗಳು ತಮ್ಮ ಮಾಲೀಕರನ್ನು ಸಾಮಾನ್ಯವಾಗಿ ಎಷ್ಟು ಕಾಲ ನೆನಪಿನಲ್ಲಿ ಇಡುತ್ತವೆ? ಆಪ್ಷನ್ ಎ ಕೆಲ ದಿನಗಳು, ಆಪ್ಷನ್ ಬಿ ಕೆಲ ವಾರಗಳು, ಆಪ್ಷನ್ ಸಿ ವರ್ಷಗಳು. ಆನ್ಸರ್ ಗೊತ್ತಾಗ್ತಾ ಇಲ್ವಾ? ತುಂಬ ಈಸಿ ಇದೆ, ಟ್ರೈ ಮಾಡಿ. ಎಸ್, ಇಟ್ಸ್ ಆಪ್ಷನ್ ಸಿ, ವರ್ಷಗಳು. ಕ್ವಶನ್ ನಂಬರ್ 2, ನಾಯಿಗಳು ಮಾಲೀಕರ ಧ್ವನಿಯನ್ನು ಗುರುತಿಸಬಹುದೇ? ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಹತ್ತಿರ ಇದ್ದಾಗ ಮಾತ್ರ. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನೀವು ನಮಗೆ ಕೊಡೋ ಸಪೋರ್ಟು. ಇನ್ನು ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಫಾಲೋ ಮಾಡ್ತಾ ಇದ್ದೀರಾ ಅಂತ ನಂಬಿದ್ದೀನಿ. ಆನ್ಸರ್ ಗೊತ್ತಾಯ್ತಾ? ಇಟ್ಸ್ ಆಪ್ಷನ್ ಎ ಹೌದು. ಕ್ವಶನ್ ನಂಬರ್ 3, ನಾಯಿಯ ಮೆದುಳಿನಲ್ಲಿ ಯಾವ ಭಾಗವು ನೆನಪಿಗೆ ಜವಾಬ್ದಾರಿಯಾಗಿದೆ? ಆಪ್ಷನ್ ಎ ಹಿಪೋಕ್ಯಾಂಪಸ್, ಆಪ್ಷನ್ ಬಿ ಅಮೈಗ್ಡಾಲಾ, ಆಪ್ಷನ್ ಸಿ ಸೆರೆಬೆಲ್ಲಮ್. ಕಷ್ಟ ಅನ್ನಿಸ್ತಾ ಇದೆಯಾ ಆನ್ಸರ್ ಥಿಂಕ್ ಮಾಡೋಕ್ಕೆ? ಇಟ್ಸ್ ಆಪ್ಷನ್ ಎ ಹಿಪೋಕ್ಯಾಂಪಸ್. ಕ್ವಶನ್ ನಂಬರ್ 4, ವಯಸ್ಸಾದಂತೆ ನಾಯಿಗಳಿಗೆ ನೆನಪಿನ ನಷ್ಟವಾಗಬಹುದೇ? ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ರೋಗ ಇದ್ದರೆ ಮಾತ್ರ. ಕರೆಕ್ಟಾಗಿ ಥಿಂಕ್ ಮಾಡ್ತಾ ಇದ್ದೀರಾ? ಕರೆಕ್ಟ್. ಇಟ್ಸ್ ಆಪ್ಷನ್ ಎ ಹೌದು. ಔಟ್ ಆಫ್ 4 ನೀವೆಷ್ಟು ಸ್ಕೋರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.